ನಮಸ್ಕಾರ, ನಾನು ನಿಮ್ಮ ಮಣಿಕಂಠ. ಇವತ್ತು ಈ ಧ್ವನಿಯನ್ನ ಕೇಳೋದು ಎಷ್ಟು ಸುಂದರ ಅಂತ ಅನ್ಸುತ್ತೆ, ಮನಸ್ಸಿಗೆ ಮುದ ನೀಡುತ್ತೆ. ಬಾಸುರಿ ಕೇವಲ ಸ್ವರ ಅಲ್ಲ, ಅದೊಂದು ಭಾವನೆ. ಆ ಭಾವನೆಯನ್ನ ಕೊಡಬೇಕು ಅಂತ ಕೇಳಿದ್ರೆ, ಆ ಭಾವನೆಯನ್ನು ಹುಟ್ಟಾಕ್ಬೇಕು ಅಂತ ಕೇಳಿದ್ರೆ ಅದು ಸಾಮಾನ್ಯದ ಸಂಗತಿ ಅಲ್ಲ. ಹಾಗಾದ್ರೆ ಇದನ್ನ ಬಾಸುರಿಯಲ್ಲಿ ಭಾವವನ್ನು ತುಂಬಿದಂತ ಬಾಪು ಪದ್ಮನಾಭ ಅವ್ರನ್ನ ಇವತ್ತು ಸ್ವಾಗತ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಮಣಿಕಂಠ. ಮೊದಲನೇದಾಗಿ ಸರ್, ತುಂಬಾ ಅದ್ಭುತವಾಗಿ ನುಡಿಸಿದ್ರಿ. ನಿಮ್ಮ ಈ ಮೊದಲ ಬಾಸುರಿ ನುಡಿಸ್ತಂತ ಸಮಯ ಹೇಗಿತ್ತು ಸರ್? ನಿಮ್ಮ ಕೈಗೆ ಬಾಸುರಿ ಬಂದಾಗ ನಿಮ್ಮ ಭಾವನೆ ಹೇಗಿತ್ತು ಸರ್? 1997 ನಾನು ಆರಂಭಿಸಿದ್ದನ್ನ. ಹ್ಮ್. ಜಾತ್ರೆಯಲ್ಲಿ ಒಂದು ಹೊಸಪೇಟೆಯಲ್ಲಿ ಸಣ್ಣಕ್ಕಿ ವೀರಭದ್ರ ಜಾತ್ರೆ ಅಂತ ನಡೆಯುತ್ತೆ. ಹ್ಮ್. ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾನು ಅಲ್ಲಿ ಜಾತ್ರೆಯಲ್ಲಿ ಕೊಳಲನ್ನು ತೆಗೆದುಕೊಂಡು ಅಲ್ಲಿಂದ ನುಡಿಸ್ಲಿಕ್ಕೆ ಆರಂಭಿಸಿದ್ದು. ಹಾಗೆ ಪಂಡಿತ್ ಹರಿಪ್ರಸಾದ್ ಚೌರಾಸಿ ಅವರ ಆಡಿಯೋ ಕ್ಯಾಸೆಟ್ಸ್ನ ಕೇಳಿ ನಾನು ಅಲ್ಲಿ ಕಾಲೇಜಲ್ಲಿ ಹೊಸಪೇಟೆಯಲ್ಲಿ ಓದ್ತಿರುವಾಗ ಹ್ಮ್. ಹ್ಮ್. ಅದನ್ನು ಕೇಳಿ ಅದನ್ನ ಅನುಕರಣೆ ಮಾಡ್ತಾ ಇದ್ದೆ. ಹ್ಮ್. ಹಾಗೆ ಅನುಕರಣೆ ಮಾಡ್ತಾ 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 ಯಾಕೆ ನಾನು ಹೀಗೆ ನುಡಿಸ್ಬಾರ್ದು? ಹ್ಮ್. ನಾನು ಜಾತ್ರೆಯಲ್ಲಿ ಕೊಳಲು ತಗೊಂಡಾಗ ಕೆಲವು ಚಲನಚಿತ್ರ ಗೀತೆಗಳನ್ನ ಹೌದು. ಹಾಗೆ ಹೀಗೆ ನುಡಿಸ್ಬಿಟ್ಟು ಅದು ಗೊತ್ತಲ್ಲ ಆ ಟೈಮಲ್ಲಿ ಹ್ಮ್. ವಿ ಯೂಸ್ ಟು ಟೀಸ್ ಹೌದು. ನುಡಿಸ್ಬಿಟ್ಟು ಹಂಗೆ ಮಾಡ್ತಾ ಇದ್ವಿ. ಆಮೇಲೆ ಅನ್ನಿಸ್ತು ಇಲ್ಲ, ಮಾಡಿದ್ರೆ ಈ ತರ ನುಡಿಸ್ಬೇಕು ಅಂತ ಹೇಳಿ ಹರಿಜಿಯವ್ರ ಆಡಿಯೋ ಕ್ಯಾಸೆಟ್ ಮೇಲೆ ಇರ್ತಕ್ಕಂಥ ಅವರ ಕವರ್ ಇಮೇಜ್ ನ ನೋಡ್ತಾ ಹ್ಮ್. ನಂತರ ಈ ತರದ ಬಾನ್ಸುರಿಗೆ ನನ್ನ ಹುಡುಕಾಟ ಆರಂಭ ಆಯ್ತು ಹ್ಮ್. ಹ್ಮ್. ಅವಾಗ. ಹ್ಮ್. ಸೊ ಹಾಗೆ ಹುಡುಕಾಡದ ಮೇಲೆ ಒಂದು ಬಾನ್ಸುರಿ ತಗೊಂಡಾದ ತಕ್ಷಣ 1999ನೇ ಇಸ್ವಿಗೆ ನಾನು ಹರಿಜಿಯವ್ರನ್ನ ಭೇಟಿಯಾಗ್ಲಿಕ್ಕೆ ಹೊರಡ್ತೇನೆ. ಹ್ಮ್. ಹ್ಮ್. ಸೊ ಅದಕ್ಕಿಂತ ಮುಂಚೆ ಈ ಥರದ ಮಾನ್ಸೂರಿನ ಆ ಸಮಯದಲ್ಲಿ ನುಡಿಸಿದಾಗ ಯಾವಾಗ ಒಂದು ಸ್ವರ ಅದರಿಂದ ಹೊರ ಹೊಮ್ಮುತ್ತೋ ಹೇಗನ್ನಿಸ್ತಪ್ಪ, ನನ್ನ ಜೀವನದ ಉಸಿರೇ ಒಂದು ಹೊರಗೆ ಬಂತ ಅನ್ನೋ ಒಂದು ಭಾವನೆ. ಐ ಫೆಲ್ಟ್ ವೆರಿ ರಿಲೀವ್ಡ್. ಯಾಕೆಂದ್ರೆ ಒಂದು ತಲೆಯಿಂದ ಬದುಕುವ ಒಂದು ಕೇಂದ್ರ, ಹೃದಯದಿಂದ ಬದುಕುವ ಒಂದು ಕೇಂದ್ರ, ಹಾಗೆ ಇಲ್ಲಿ ನಾಭಿ ಅಂದ್ರೆ ಜೀವ ಕೇಂದ್ರ. ಇದು ಈ ಲೈಫ್ ಸೆಂಟರ್ ಇಂದ ಬದುಕೋದು ಒಂದು ತರ. ಹಾಗೆ ಬಾನ್ಸುರಿ ನುಡಿಸ್ಬೇಕಾದಾಗ ಕಣ್ಮುಚ್ಚಿ ನುಡಿಸಿದಾಗ ಇಲ್ಲಿಂದ ಸ್ವರ ಹೊರಹೊಮ್ತಾ ಹೋಗುತ್ತೆ. ಸೊ ಇಟ್ ಫೀಲ್ಸ್ ದಟ್ ವಿ ಆರ್ ಫಿಲ್ಲಿಂಗ್ ಅ ಲೈಫ್ ಇನ್ ಟು ದಿಸ್ ಬಾನ್ಸುರಿ ಅಂತ. ಸರ್, ಈ ಬಾನ್ಸುರಿಯಿಂದ ನಿಮ್ಮ ವೃತ್ತಿ ಜೀವನವನ್ನೇ ಬದಲಾಯಿಸ್ತು ಅಂತ ಅನ್ಸುತ್ತೆ. ಹೌದು. ನೀವು ಇಂಜಿನಿಯರ್ ಆಗಿರ್ತೀರಾ, ಅದನ್ನ ಬಿಟ್ಟು ಫುಲ್ ಟೈಮ್ ಆಗಿ ನೀವು ಸಂಗೀತವನ್ನೇ ಜೀವನವನ್ನಾಗಿ ಮಾಡ್ಕೊಂತೀರಾ. ಯಾಕೆ ಸರ್ ಅದು? ಒಂದು ಹಂತಕ್ಕೆ ಬಂದಾಗ ಹೇಗಾಗತ್ತೆ ಅಂದ್ರೆ, ನಾವು ಸಾಮಾಜಿಕವಾಗಿ ಒಂದು ಪ್ರೋಗ್ರಾಮಿಂಗ್ ಆಗಿರುತ್ತೆ. ಒಬ್ಬ ವ್ಯಕ್ತಿ ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು, ಆ ತರ ಒಂದು ಪ್ರೋಗ್ರಾಮ್. ಪೂರ್ವಾಗ್ರಹ ಪೀಡಿತರಾಗಿ ಸಿದ್ಧ ಮಾದರಿಯ ನಿಟ್ಟಿನಲ್ಲಿ ನಾವೆಲ್ಲರೂ ಬದುಕ್ತಾ ಇರ್ತೇವೆ. ಗುಡ್ ಥಿಂಗ್, ಅದೇನು ತಪ್ಪಲ್ಲ. ಹಾಗೆ ಹೋಗ್ತಾ ಹೋದಾಗ ಒಂದು ಹಂತದಲ್ಲಿ ನಮ್ಮೆಲ್ಲರಲ್ಲೂ ಒಂದು ಒಳಗಿನ ಒಂದು ಕೂಗಿದೆ, ಅಂತರ್ಧ್ವನಿ. ಆ ಧ್ವನಿ ಕೂಗ್ತಾ ಇರುತ್ತೆ. ಏನು ಅಂದ್ರೆ, ಇಲ್ಲಿ ತೃಪ್ತಿಗಾಗಿ ಕೆಲಸ ಮಾಡ್ತಾ ಇದ್ದೇನೋ, ಅಥವಾ ಸುಖಕ್ಕಾಗಿ ಮಾಡ್ತಾ ಇದ್ದೇನೋ, ಅಥವಾ ಆನಂದಕ್ಕಾಗಿ ಮಾಡ್ತಾ ಇದ್ದೇನೋ. ದೇರ್ ಆರ್ 3 ಥಿಂಗ್ಸ್. ಒನ್ ಇಸ್ ಹ್ಯಾಪಿನೆಸ್. ಹ್ಯಾಪಿನೆಸ್ಗಾಗಿ ನಾವು ಹೋಗ್ತೇವೆ. ನಾನು ಅಷ್ಟು ಸ್ಯಾಲ್ರಿ ಬಂತು, ಇಷ್ಟು ಪ್ಯಾಕೇಜ್ ಇದೆ, ಅದೆಲ್ಲ ಓಕೆ, ಯು ಮೈಟ್ ಬಿ ಹ್ಯಾಪಿ. ಆದ್ರೆ ಅಲ್ಲಿ ಒಂದು ಬ್ಲಿಸ್ ಅಂತ ಇರಲ್ಲ, ಆನಂದವಾಗಿರಲ್ಲ ನಾನು. ಬಟ್ ಅದ್ಭುತವಾದ ಪ್ಯಾಕೇಜ್ ಬರ್ತಾ ಇದೆ, ಸುಖವಾಗಿದ್ದೇನೆ, ಆದ್ರೆ ಆನಂದವಾಗಿಲ್ಲ. ಇನ್ನೂ ಒಂದು ಹಂತಕ್ಕೆ ಹೋಗ್ತಾ ಹೋದಾಗೆ ಆ ಆನಂದದ ಮುಂದಿನ ಹಂತವೇ ತೃಪ್ತಿ ಆಗೋದು. ಈಗ ತೃಪ್ತಿ ಅನಿಸ್ತಾ ಇದೆಯಪ್ಪ. ಸೊ ಹಾಗೆ ಬಂದಾಗ ನಾನು ನನ್ನ ಓದೋನ್ನ ಮುಗಿಸ್ಕೊಂಡು ನಾನು ಪೂನಾಕ್ಕೆ ಟಾಟಾ ಆಟೋಮೇಟಿವ್ ಕಾಂಪೊನೆಂಟ್ಸ್ ಅಲ್ಲಿ ನಾನು ಕೆಲಸಕ್ಕೆ ಸೇರಿದಾಗ ಕೂಡ ಅವಾಗ ಅನ್ಸಿದ್ದೆ ಹಾಗೆ, ಮೋಸ್ಟ್ಲಿ ಇದು ನನ್ನ ಸಲುವಾಗಲ್ಲ, ನನ್ನ ಕೆಲಸ ಅಲ್ಲ. ಒಳಗಿನ ಕೂಗು ಹೇಳ್ತಾ ಇದ್ದಾಗ ನನ್ಗೆ ಅಷ್ಟೊತ್ತಿಗೆಲ್ಲ ಹರಿಜಿಯವ್ರನ್ನ ಭೇಟಿ ಆಗಿದೆ. 99 ಭೇಟಿಯಾಗಿ ಅವ್ರು ನನಗೆ ಸ್ಕಾಲರ್ಶಿಪ್ ನ ಕೊಟ್ಟು, ಮೈ ಆಪ್ಕೋ ಸ್ಕಾಲರ್ಶಿಪ್ ಬೇಸ್ತಾ ಬಾನ್ಸುರಿ ಸೀಖ್ ಲೀಜಿಯೇ. ಸೊ ಹಾಗಿದ್ದಾಗ ಅದು ತುಡಿತ ಅಲ್ಲೇ ಇತ್ತು. ನಾನು ಪೂನಾ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಏನಕ್ಕೆ ಅಂತಂದ್ರೆ, ಮುಂಬೈಯಲ್ಲಿ ಹತ್ರ ಆಗಿರೋದ್ರಿಂದ ಗುರುಗಳನ್ನ ಭೇಟಿ ಆಗ್ಲಿಕ್ಕೆ ನನಗೆ ಸರಳ ಆಗ್ಲಿ ಅನ್ನೋ ಉದ್ದೇಶದಿಂದ ಅಲ್ಲಿ ಹೋದು. ಹಾಗಾಗಿ
ಆ, ಒಂದು ಹಂತಕ್ಕೆ ಅನಿಸುತ್ತೆ ಒಳಗಿಂದ, ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಅದು ಭಗವಂತನ ಕೃಪೆಯಿಂದ ಆ ಒಳಗಿನ ಕೂಗನ್ನ ಕೇಳಿ ಅದನ್ನ ವಾಸ್ತವವಾಗಿ ತರಲಿಕ್ಕೆ ಆ ಭಗವಂತನ ಕೃಪೆ ಇತ್ತು. ಹಾಗಾಗಿ ಅದನ್ನ ನಾನು ಐ ಸ್ಟಾರ್ಟೆಡ್ ಫಾಲೋಯಿಂಗ್ ದ ಮ್ಯೂಸಿಕ್ ಪಾತ್. ನೀವು ಗುರುಗಳ ಬಗ್ಗೆ ಹೇಳ್ತಾ ಇದ್ರಿ, ಹರಿದಾಸ್ ಅವ್ರ ಬಗ್ಗೆ. ಅವರು ನಿಮ್ಮನ್ನ ಮೊದಲು ನೋಡಿದ್ದು ಹೇಗೆ? ನೀವು ಅವ್ರನ್ನ ನೋಡುವಂಥದ್ದು ಒಂದು ಭಾಗ, ನೀವು ಕ್ಯಾಸೆಟ್ ಅಲ್ಲಿ ನೋಡಿದ್ರಿ, ಇನ್ಯಾವ್ದಾದ್ರು ನಿಮ್ನ ಅವ್ರು ಹೇಗೆ ನೋಡಿದ್ರು ಅದನ್ನ ಹೇಳ್ಬೋದಾ? ಎಕ್ಸಾಕ್ಟ್ಲಿ. 1999 ಇಸ್ವಿ ಸೆಪ್ಟೆಂಬರ್, ಇವಾಗ ನಾನು ಇಲ್ಲಿಂದ ಮುಂಬೈಗೆ ಹೋಗ್ತೇನೆ, ಇಲ್ಲಿ ಹೊಸಪೇಟೆಯಿಂದ ಮುಂಬೈಗೆ. ಆ ಕಾಲದಲ್ಲಿ ಹೇಗಪ್ಪ ಅಂದ್ರೆ ಅವಾಗೆಲ್ಲ ಹೀಗೆ ಎಕ್ಸ್ಪ್ರೆಸ್ ವೆಲ್ಲ ಇದ್ದಿದ್ದಿಲ್ಲ. ಸೊ 21-22 ಅವರ್ಸ್ ಜರ್ನಿ. ಸೊ ಹಾಗೆ ಹೋದಾದ್ಮೇಲೆ ಅವರ ಅಡ್ರೆಸ್ನ ನಾನು ಹಂಪಿ ಉತ್ಸವದಲ್ಲಿ ತೆಗೆದುಕೊಂಡಿದ್ದೆ, ಹರಿಜಿ ಅವರು ಮುಂಬೈ ಅಡ್ರೆಸ್. ಸೊ ಅಲ್ಲಿ ಕಾರ್ ರೋಡಲ್ಲಿ ಅವ್ರ ಮನೆ ಇದೆ. ಅಲ್ಲಿ ಹೋದಾಗ ಹರಿಜಿ ಮೊದಲೇ ಭೇಟಿಯಾಗಿ ಹೇಳಿದ್ರು, ठीक है तुम आए हो लेकिन अभी मैं फिलहाल इटली जा रहा हूँ, बाद में आप आना. ಸೊ ಅವ್ರ ಮನೆಯಲ್ಲಿ ಫಸ್ಟ್ ಭೇಟಿ ಆಯ್ತು. ನಂತರ ಅವ್ರು ವಾಪಸ್ ಹೋಗು ಅಂದಾಗ ವಾಪಸ್ ಬಂದು ಮತ್ತೆ ಒಂದು ತಿಂಗಳ ಕಾಲ ಬಿಟ್ಟು ಮತ್ತೆ ನಾನೆಲ್ಲ ಹೋದಾಗ ಪೆಟಿಟ್ ಸ್ಕೂಲಲ್ಲಿ ಹರಿಜಿ ಅವ್ರ ಕ್ಲಾಸ್ ನಡೀತಾ ಇತ್ತು ಅವಾಗ, ಬಾಂಡ್ರಾ ಅಲ್ಲಿ ಅವ್ರನ್ನ ಭೇಟಿ ಆಗಿದ್ದು. ಅಲ್ಲಿ ಭೇಟಿ ಆದಾಗ ನನ್ನ ಹತ್ರ ಇರ್ತಕ್ಕಂಥ ಒಂದು ಬಾನ್ಸುರಿ ಏನಿದ್ ನಾನು ಹಾಸ್ಪಿಟಲ್ ಅಲ್ಲಿ ತಗೊಂಡಿದ್ದೆ ಅಂತ ಹೇಳಿದ್ನಲ್ಲ ನನಗೆ, ಅದರಿಂದ ನನಗೆ ಬರ್ತಕ್ಕಂಥ ಒಂದು ರಾಗವನ್ನು ನುಡಿಸಿದ್ದೆ ಅಲ್ಲಿ. ಯಾವ ರಾಗ ನುಡಿಸಿರೋ? ಅಲ್ಲಿ ಕಲಾವತಿ ಅಂತ ಒಂದು ರಾಗ, ಆ ರಾಗವನ್ನ ನುಡಿಸಿ. ಅವಾಗ ನನಗೆ ಅಷ್ಟು ಡೀಪ್ ಗೊತ್ತಿಲ್ಲ, ಆದ್ರೆ ಅದನ್ನ ನುಡಿಸಿದಾಗ ಅಲ್ಲಿ ಗುರುಗಳು ನನಗೆ ಅಬ್ ಠೀಕ್ ಹೈ, ನನ್ನ ಕ್ಯಾಸೆಟ್ ಕೇಳಿ ನುಡಿಸೋ ಕಲಿಯೋ ಅವಶ್ಯಕತೆ ಇಲ್ಲ, ನಾನು ನಿನಗೆ ಹೇಳ್ಕೊಡ್ತೇನೆ. ಅಲ್ಲಿಂದ ಗುರುಗಳ ಮೊದಲ ಭೇಟಿ ಮತ್ತು ಅವರ ಮಾರ್ಗದರ್ಶನ ಆರಂಭ ಆಗಿದ್ದು. ನೀವು ಮೊದಲ ನುಡಿಸಿದ ಕಲಾವತಿ ಅದನ್ನ ನುಡಿಸ್ ತೋರಿಸ್ಬೋದ ಗುರುಗಳೇ? ಒಂದು ಡೆಫಿನೆಟ್ಲಿ. ಹೀಗೆ ಇದೊಂದು ಆಲಾಪ್ ತರ ಅಲ್ಲಿ ಮಾಡಿದ್ದೆ. ಅವಾಗ ಆ ಆಲಾಪ್ನ ಕೇಳ್ಬಿಟ್ಟು, ಇಲ್ಲ ಇನ್ನ ನೀನು ನಾನು ಹೇಳ್ಕೊಡ್ತೇನೆ, ಇನ್ನ ಇಲ್ಲಿ ಅಭ್ಯಾಸನ ಆರಂಭಿಸೋಣ ಅಂತ ಅಲ್ಲಿಂದ ನಮ್ಮ ತರಗತಿಗಳು ಆರಂಭ ಆಯ್ತು. ಈಗ ಸಾಮಾನ್ಯ ಸರ್ ಕೇಳೋವಂಥದ್ದು, ನಾನು ಬೇಗ ಬೆಳಿಬೇಕು, ಅದಕ್ಕೆ ಓಡಬೇಕು ಅಂತ ಅನ್ಸುತ್ತಾ ಇರುತ್ತೆ ಎಲ್ರಿಗೂ. ಇವತ್ತು ನಾನು ವಿಡಿಯೋ ಹಾಕಿದ ತಕ್ಷಣ ನಾಳೆ ಫೇಮಸ್ ಆಗ್ಬಿಡ್ಬೇಕು, ಫೇಮಸ್ ಆಗಿದ ತಕ್ಷಣ ನನಗೆ ಜನ ಲೈಕ್ ಕೊಡಬೇಕು, ರೋಗಿದ ಜಾಗದಲ್ಲಿ ಮಾತಾಡಿಸ್ಬೇಕು ಅಂತ ಇರುವಂಥ ಸಮಯದಲ್ಲಿ ಅಂಥ ಕಾಲಘಟ್ಟ ಆಗ್ಲೂ ಇತ್ತು, ಈಗಲೂ ಇದೆ. ಆದರೆ ಶಾಸ್ತ್ರೀಯ ಸಂಗೀತ ಅಥವಾ ಸಂಗೀತ ಇದಕ್ಕೆಲ್ಲೂ ಕೂಡ ತಾಳ್ಮೆ ಬೇಕು. ಈ ತಾಳ್ಮೆ ನಿಮ್ಮಲ್ಲಿ ಹೇಗೆ ಬಂತು ಅಂತ? ಇಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು ಏನು ಮಣಿಯವರೇ ಅಂದ್ರೆ, ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ಭಾರತೀಯ ಯಾವುದೇ ಕಲೆ ಪ್ರಕಾರ ತಗೊಂಡ್ರೆ ಅದರ ಒಂದು ಡಿಸೈನ್ ಹೇಗಿದೆ ಅಂದ್ರೆ, ಅಭ್ಯಾಸದ ಅನುಕ್ರಮಣಿಕೆ, ದ ವೇ ಇಟ್ ಇಸ್ ಡಿಸೈನ್ಡ್, ಅದು ನಮ್ಮಲ್ಲಿ ಸಹನೆ ಮತ್ತು ತಾಳ್ಮೆಯನ್ನ ಆ ಅಭ್ಯಾಸದ ಕ್ರಮದಲ್ಲೇ ಅದು ಒಳಗೊಂಡ್ಬಿಟ್ಟಿರುತ್ತೆ. ಸೊ ಆ ನಿಜವಾದ ಗುರುಕುಲಗಳಲ್ಲಿ ಆ ಥರ ಗುರುವಿನಿಂದ ಈ ಥರ ಶಿಕ್ಷಣ ಆರಂಭ ಆದಾಗ ಅದರದ್ದು ಶಾಸ್ತ್ರದ ಒಂದು ಅನುಕ್ರಮಣಿಕೆ ಹೇಗಿದೆ ಅಂತ, ಟೆಕ್ಸ್ಟ್ ಮತ್ತೆ ಅದರ ಸಬ್ಜೆಕ್ಟ್ ಹೇಗಿದೆ ಅಂದ್ರೆ, ಅದು ಸ್ಲೋಲಿ ಅದರ ಮೆಥಡಾಲಜಿನ ನಮ್ಮನ್ನು ಪೇಷನ್ಸಿಗೆ ಕರ್ಕೊಂಡು ಹೋಗುತ್ತೆ. ಪೇಷನ್ಸಿಗೆ ಕರ್ಕೊಂಡು ಹೋಗ್ತಾ ಹೋಗ್ತಾ ತಾಳ್ಮೆ ಸಹನೆಯೊಟ್ಟಿಗೆ ನನ್ನನ್ನು ನಾನು ಅರ್ಥಕೊಳ್ಳೋದೇ ಈ ಸಂಗೀತದ ಉದ್ದೇಶ ಅಂತ ಗೊತ್ತಾಗ್ತಾ ಹೋದಾಗ, ಇದೊಂಥರ ಸಾಗರ ಇದ್ದಂಗೆ. ಈ ಒಂದು ಉಪ್ಪಿನ ಒಂದು ಗೊಂಬೆ, ಎರಡು ಉಪ್ಪಿನ ಗೊಂಬೆಗಳು ಮಾತಾಡ್ತಾ ಇದ್ವು ಅಂತ. ಈಗ ನೀವು ಕೂತಿದ್ವಿ, ಎರಡು ಉಪ್ಪಿನ ಗೊಂಬೆಗಳು ಮಾತಾಡ್ತಾ ಸಮುದ್ರ ತೋರಿಸಿ ಹೇಳ್ತಂತ ಒಂದು, ಇಲ್ಲ ಇದು ಎಷ್ಟು ಆಳ ಇರ್ಬೋದು ಅಂತ. ಅದಕ್ಕೊಂದು ಡೋಂಟ್ ವರಿ, ನಾನು ಹೋಗಿ ನೋಡ್ಕೊಂಡು ಬರ್ತೇನೆ ಅಂತ ಒಂದು ಆ ಗೊಂಬೆ ಹೋಯ್ತಂತೆ. ಹೋಗ್ತಾ ಹೋಗ್ತಾ ಆಳ ಹುಡುಕ್ತಾ ತಾನು ಕರಗ್ ಹೋಯ್ತು, ಬಿಟ್ರೆ ಆಳ ಅದಕ್ಕೆ ಸಿಕ್ಲಿಲ್ಲ. ಹಾಗೆ ಈ ನಮ್ಮ ಸಂಗೀತದ ಆಳ ಹೇಗಿದೆ ಅಂದ್ರೆ, ಹೋಗ್ತಾ ಹೋಗ್ತಾ ಆ ಕಲಾವಿದ ಇಲ್ಲ ಆಗ್ತಾನೆ, ಬಿಟ್ರೆ ಕಲೆ ಉಳಿಯುತ್ತೆ. ಹಾಗೂ ಒಳಗೆ ಹೋಗ್ತಾ ಹೋಗ್ತಾ ಆಂತರಿಕವಾಗಿ ಹೋದಾಗ, ನಾನು ಮೊದಲು ಹೇಳಿದಾಗೆ ಸುಖವನ್ನು ಮೀರಿರೋ ಆನಂದ ಇಲ್ಲಿ ಸಿಗ್ತಾ ಇರುತ್ತೆ. ಸೊ ಸಿಕ್ಕಾಗ ಆ ಗುರುಕುಲದಲ್ಲಿ ಯಾಕೆ ಗುರುಕುಲದ ಪಾಠ ಅಷ್ಟು ಮುಖ್ಯ ಆಗುತ್ತೆ ಅಂದ್ರೆ, ಗುರು ಜೊತೆಗೆ ಸದೆಯಾಗಿದ್ದಾಗ ಅದರದ್ದು ವೈಬ್ರೇಷನ್ಸ್ ಅಥವಾ ಅದರ ಒಂದು ವಾತಾವರಣ ಹೇಗಿರುತ್ತೆ ಅಂದ್ರೆ, ನಮ್ಮ ಮನಸ್ಥಿತಿಯನ್ನು ಮತ್ತು ಥಿಂಕಿಂಗ್ ಪ್ರೋಸೆಸ್ನೇ ಅದು ಬದಲಾಯಿಸ್ಬಿಡುತ್ತೆ. ಅವಾಗ ನಮ್ಮ ಟಾರ್ಗೆಟೇ ಬೇರೆ ಇರುತ್ತೆ. ಸೊ ಹಾಗಿದ್ದಾಗ
ಅದೇನು ಅನಿಸ್ತಿರಲ್ಲ. ಹ್ಮ್ ನಮ್ಮ ಉದ್ದೇಶ ಏನಿದೆ, ಇನ್ನೂ ಆಳಕ್ಕಿ ರಾಗದ ಸಾಧನೆ ಮಾಡಬೇಕು. ಹೌದು ನಮ್ಮ ಗುರುಗಳು ಹೀಗೆ ನುಡಿಸ್ತಾ ಇದ್ದಾರೆ, ನನಗೆ ಯಾಕೆ ಅದು ಬರ್ತಾ ಇಲ್ಲ, ಹ್ಮ್ ಅದ್ರಲ್ಲಿ ಯಾಕೇನು ನನ್ನ ಭಾವವನ್ನು ತುಂಬಲಿಕ್ಕೆ ಆಗ್ತಾ ಇಲ್ಲ, ಈ ತರಹದ ಪ್ರೋಗ್ರಾಮಿಂಗ್ ನಮಗೆ ಆಗಿರುತ್ತವ. ಹ್ಮ್ ಹ್ಮ್ ಸೊ ಹಾಗೆ ಆಳಕ್ಕೆ ಹೋಗ್ತಾ 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 ಅದರದ್ದು ಉದ್ದೇಶವೇ ಬೇರೆ ಆಗುತ್ತೆ. ಹ್ಮ್ ಹ್ಮ್ ಇದು ಬರೇ ಪ್ರದರ್ಶನಕ್ಕಲ್ಲ, ದರ್ಶನಕ್ಕೂ ಕೂಡ ಹೌದು. ಅನ್ನೋದು ಗೊತ್ತಾಗುತ್ತೆ. ಈ ಅದೇ ಹೇಳ್ತಾರಲ್ಲ, ಸಾಧನೆ ಅನ್ನುವಂಥದ್ದು ಸಾಧನೆ ಇಲ್ಲದೆ ಸಂಗೀತದ ಆಳಕ್ಕೆ ಹೋಗಕ್ಕಾಗಲ್ಲ ಅನ್ನುವಂಥದ್ದನ್ನ ಹೌದು. ಇವ್- ನಿಮ್ಮ ಜೀವನದಲ್ಲಿ ಈ ಸಂಗೀತದ ವಿಚಾರದಲ್ಲಿ ಆ, ನಿಮಗೆ ಈ ಕಷ್ಟ ಅಂತ ಅನ್ನಿಸ್ತು ಅನ್ನುವಂಥದ್ದು ಯಾವ ತರ ಇತ್ತ? ಇಲ್ಲಿ ನಾನು ಸಾಕಷ್ಟು ಎಲ್ಲ ನಾವು ಕಲಾವಿದರು ಕಲೆಯನ್ನು ಆಯ್ಕೆ ಮಾಡಿಕೊಂಡ ನಂತರ, ನಾನು ಮೊದಲನೇ ಹೇಳಿದಾಗೇನೆ ಆನಂದಕ್ಕಾಗಿ ನಾವು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿದ್ದೇವೆ. ಹ್ಮ್. ಫಸ್ಟ್ ಟಾಪಿಕ್ಗೆ ಆನಂದಕ್ಕಾಗಿ ಅದನ್ನು ಆಯ್ಕೆ ನಾನು ಮಾಡ್ಕೊಂಡಿರೋದ್ರಿಂದ ಕಷ್ಟದ ಪ್ರಮೇಯವೇ ಇರಲ್ಲ. ಹ್ಮ್ 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 ಎರಡನೇದ್ದು ನನ್ನ ಆಯ್ಕೆ ಆಗಿರೋದ್ರಿಂದ ನಾನು ಆಯ್ಕೆ ಮಾಡಿರುವ ಕಾರ್ಯ ಎಷ್ಟು ಆಳವಾಗಿರುತ್ತೆ ಅಂದ್ರೆ, ಆನಂದ ಕೊಡ್ತಾ ಇರುತ್ತೆ ಅಂದ್ರೆ, ಸಣ್ಣ ಪುಟ್ಟ ದೈಹಿಕ, ಮಾನಸಿಕ, ಹ್ಮ್. ವ್ಯಾವಹಾರಿಕ, ಹ್ಮ್. ಸಾಮಾಜಿಕ, ಹ್ಮ್. ಆಂತರಿಕ, ಹ್ಮ್. ಇವೆಲ್ಲಾ ತೊಳಲಾಟ ಅನ್ನಿಸೋದೇ ಇಲ್ಲ. ಹ್ಮ್ 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 ಯಾಕಂದ್ರೆ ಅವೆಲ್ಲವನ್ನು ಮೀರಿರುವ ಆನಂದವನ್ನ ಹ್ಮ್. ಆ ಕೆಲಸ ಅವನಿಗೆ ಕೊಡ್ತಾ ಇರುತ್ತೆ. ಹ್ಮ್ ಹ್ಮ್ ಈಗ ತಾವೇ ಉದಾಹರಣೆಗೆ, ನಾನು ಇದಕ್ಕೂ ಮುಂಚೆ ಬಂದಾಗ ಚರ್ಚೆ ಮಾಡುವಾಗ ಹೇಳ್ತಿದ್ರಿ, ಸರ್ ನಾನು ಅಲ್ಲಿ ವರ್ಕ್ ಮಾಡ್ತಿದ್ದೆ, ಹಾಗೆ ಮಾಡ್ತಿದ್ದೆ, ಈ ಸ್ಟುಡಿಯೋ ಸೆಟಪ್ ಹಾಕೊಂಡಿದ್ದೀನಿ ಅಂತ. ಅದ್ಭುತವಾಗಿ ಸೆಟಪ್ ಮಾಡಿದ್ದೀರಿ. ಹ್ಮ್. ಅದು ನಿಮ್ಮ ಒಬ್ರಿಗೆ ಗೊತ್ತಿರುತ್ತೆ ಹ್ಮ್. ಏನೇನು ವ್ಯಥೆಗಳು ಮತ್ತು ಅದರ ಸಾಧಕ ಬಾಧಕಗಳು. ಹೌದು ಆದ್ರೆ ಆ ಮಾಡುವ ಕೆಲಸ ನಮಗೆ ಎಷ್ಟು ತೃಪ್ತಿ ಕೊಡ್ತಾ ಇರುತ್ತೆ ಅಂದ್ರೆ, ಇವೆಲ್ಲವೂ ಗೌಣ ಆಗುತ್ತೆ ಅವಾಗ. ಈ ಕ್ಷೇತ್ರವೇ ಹಾಗೆ. ಹ್ಮ್. ಇದು ಆಯ್ಕೆ ಮಾಡಿದಾಗ ಸಾಧನೆ, ಹ್ಮ್. ಅಭ್ಯಾಸ ಬೇರೆ, ಸಾಧನೆ ಬೇರೆ. ಹ್ಮ್ 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 ನಾನು ಆನಂದಕ್ಕಾಗಿ ಅದನ್ನು ಆಯ್ಕೆ ಮಾಡಿಕೊಂಡಾಗ ಅದರಲ್ಲಿ ಬರುವ ಪ್ರತಿಯೊಂದು ಆ ಗುರುವಿಗೆ ಅರ್ಪಣೆ ಅನ್ನುವ ಭಾವ ಬಂದಾಗ ಹ್ಮ್. ನಮಗೆ ಏನು ಬಂದರೂ ಕೂಡ ಇಲ್ಲ, ಇದು ಈ ಕ್ಷೇತ್ರದ ಒಂದು ಪ್ರೋಟೋಕಾಲ್ ಇದ್ದ ಹಾಗೆ. ಹ್ಮ್ 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 ಈಗ ನಾನು ಹೇಗೆ, ಈಗ ನಿಮ್ಮ ಸ್ಟುಡಿಯೋಗೆ ಮೇಲೆ ಬರಬೇಕಂದ್ರೆ ಮೆಟ್ಲು ಹತ್ತು ಬರಲೇಬೇಕಲ್ಲ, ಹೌದು ಹೌದು ಅಥವಾ ಲಿಫ್ಟ್ ಯೂಸ್ ಮಾಡಬೇಕು, ಹ್ಮ್. ಎರಡರಲ್ಲಿ ಒಂದಿರುತ್ತೆ. ಬಟ್ ಎತ್ತಲೇಬೇಕು. ಏನಾದರೂ ಒಂದೇನಾದ್ರೂ ಮಾಧ್ಯಮ ಬೇಕೇ ಬೇಕು. ಹೌದು ಹಾಗೆ ನಾನು ಈ ಸಾಧನೆ ಆಳಕ್ಕೆ ಹೋಗಬೇಕು ಅಂದಾಗ ಅದರೊಳಗಡೆ ಇರತಕ್ಕಂಥ ಹಂತದ ಮೆಟ್ಟಿಲುಗಳು ಮತ್ತು ಪರೀಕ್ಷೆಗಳು, ಹ್ಮ್. ಅದು ಇಟ್ಸ್ ಅ ಪಾರ್ಟ್ ಆಫ್ ದಟ್ ಫೀಲ್ಡ್. ಸಾಧನೆ. ಸೊ ಹಾಗಾಗಿ ಅದಕ್ಕೆ ಅದನ್ನ ಸಾಧನೆ ಅಂತ ನಾವು ಹೇಳೋದು. ಹ್ಮ್. ಹಾಗೆ ಕಷ್ಟಗಳೆಲ್ಲ ಇದ್ದೇ ಇರುತ್ತೆ. ಈಗ ನಾನು ಅಲ್ಲಿ ಬಾಂಬೆಗೆ ಹೋದಾಗ ಕೂಡ, ಮುಂಬೈಗೆ ಹೋದಾಗ, ಹ್ಮ್. ಅವಾಗ ಬಾಂಬೆ ಅಂತಿದ್ರು, ಈಗ ಮುಂಬೈ ಮುಂಬೈ ಅಂತೀವಿ. ಅಂತ ಕರಿತೀವಿ. ಮುಂಬೈಗೆ ಹೋದಾಗ ಕೂಡ ಅಲ್ಲಿ ಆ ಕ್ಷಣದಲ್ಲಿ ನನಗೇನು ಜಾಬ್ ಇಲ್ಲ ಅಂದ್ರೆ, ಇವಾಗಿನ್ನು ಓದ್ತಾ ಇರೋ ಹೌದು. ಫೈನಲ್ ಸೆಮಿಸ್ಟರ್ ಅಲ್ಲ, ಹ್ಮ್. ಆ ಹಂತದಲ್ಲಿ ಏನ್ ಮಾಡ್ಬೇಕು ಊಟಕ್ಕೆ ಅಂದಾಗ, ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಒಂದ್ ಕಡೆಗೆ ಕೆಲಸ ಸೇರ್ಕೊಳ್ಳೋದು. ಓ. ಯಾಕಂದ್ರೆ ನನಗೆ ಕಾರ್ ಮತ್ತು ರೋಡ್ಗೆ, ಬಾಂಡ್ರಾ ರೋಡ್ಗೆ ಹತ್ರ ಇರೋ ಒಂದು ಹೋಟ್ಲಲ್ಲಿ. ಹಾ ಹಾ ಸೊ ನಮಗೆ ಸಪ್ಲೈಯರ್ ಅಂತ ತಕ್ಷಣ ಊಟಕ್ಕೆ ತೊಂದರೆ ಇರಲ್ಲ. ಹ್ಮ್ ಹೌದು ಒಂದು 15 ದಿನ ಆದ್ಮೇಲೆ ಅವರಿಗೂ ಗೊತ್ತಾಯ್ತು ನಾನು ಇಲ್ಲಿ ಏನಕ್ಕೆ ಬಂದಿದ್ದೇನೆ ಅಂದಾಗ, ಹ್ಮ್. ಅವರೆಲ್ಲ ಇಲ್ಲ ಸರ್ ಆಪ್ ಪೂರಿ ಸಾಧನಾ ಕರೋ, ಹಮ್ ಲೋಗ್ ಆಪ್ಕೋ ಸಪೋರ್ಟ್ ಕರೆಂಗೆ ಅಂತೇಳಿ ಅಲ್ಲಿಯೂ ಅದೊಂದು ನಿಜವಾದ ಕೆಲಸಕ್ಕೆ ಎಲ್ಲೋದ್ರೂ ಶ್ರೇಯಸ್ ಸಿಗುತ್ತೆ ಅನ್ನಕ್ಕೆ ಅದೊಂದು ಉದಾಹರಣೆ. ಹ್ಮ್ ಹ್ಮ್ ಸೊ ಅದು ಅವಾಗ ಕಷ್ಟ ಅಂತ ಅನಿಸ್ತಿದ್ದಿಲ್ಲ. ಹ್ಮ್ ಯಾಕಂದ್ರೆ ಸಂಪೂರ್ಣ ನನ್ನ ಮನ ಮತ್ತು ಎಲ್ಲವೂ, ತನು ಮನ ಮತ್ತು ಎಲ್ಲವೂ ಧ್ಯಾನಸ್ಥರಾಗಿರೋದು ಗುರುಗಳಿಂದ ವಿದ್ಯೆಯನ್ನು ಗ್ರಹಿಸಬೇಕನ್ನೋದಷ್ಟೇ. ಹೌದು. ಹಾಗಿದ್ದಾಗ ಬೇರೆ ಎಲ್ಲದೂ ಅದು ಅನ್ಸೋದಿಲ್ಲ. ಹ್ಮ್ 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 ಇಲ್ಲಾಂದ್ರೆ ಏನಾಗ್ತಾ ಹೋಗುತ್ತೆ, ಯಾರ್ದೋ ಇಚ್ಛೆಗಾಗಿ ನಾನು ಯಾವ್ದೋ ಕ್ಷೇತ್ರನ ಹೌದು. ಆಯ್ಕೆ ಮಾಡ್ಕೊಂಡಾಗ ಈ ರೀಸನ್ಸ್ಗಳು ದೊಡ್ಡದಾಗತ್ತೆ. ಹೌದು ನಾನು ಹಂಗಾಗಿದ್ದೆ, ಹಿಂಗಿದ್ದೆ, ಹಂಗೋದೆ, ಹಿಂಗ್ ಮಾಡದೆ, ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಇದು ಆಯ್ಕೆ ನಮ್ದು ನನ್ನ ಆಯ್ಕೆ. ನನ್ನ ಆಯ್ಕೆ. ಸೊ ವಿ ಕೆನಾಟ್ ಬ್ಲೇಮ್ ಎನಿಬಡಿ. ಹ್ಮ್ ಹ್ಮ್ ಸೊ ಹಾಗಿದ್ದಾಗ ಅಲ್ಲಿ ನಾನು ಪ್ರತಿಯೊಬ್ಬರಿಗೂ ಹೇಳಲಿಕ್ಕೆ ಅದನ್ನೇ ಬಯಸ್ತೇನೆ. ನಾವು ಒಮ್ಮೆ ನಮ್ಮನ್ನು ಅವಲೋಕಿಸ್ಕೊಂಡಾಗ, ಹ್ಮ್. ಈ ಕ್ಷೇತ್ರವನ್ನು ನಾನು ಆಯ್ಕೆ ಮಾಡಿದ್ದೇನೆ ಅಂದಾಗ, ಈ ಕ್ಷೇತ್ರದಲ್ಲಿ ಬರುವ ಎಲ್ಲ ತೊಂದರೆಗಳಿಗೂ ನಾನು ಇನ್ನೊಬ್ಬರನ್ನ ದೂಷಿಸ್ತಾ ಇದ್ದೇನೆ ಅಂದ್ರೆ, ಬಹುಶಃ ನಾನು ಆಯ್ಕೆ ಮಾಡಿರೋ ಕ್ಷೇತ್ರ ಹ್ಮ್. ಮತ್ತೊಮ್ಮೆ ನಾನು ಅವಲೋಕಿಸ್ಬೇಕಾಗತ್ತೆ. ಹ್ಮ್ ಹ್ಮ್ ಏನೇ ತೊಂದರೆ ಬಂದ್ರು, ಯಾರ ಜೊತೆಗಿರ್ಲಿ ಬಿಡ್ಲಿ, ಹ್ಮ್. ಏನಾಗ್ಲಿ ಬಿಡ್ಲಿ, ಹ್ಮ್. ನನಗೆ ಮಾತ್ರ ಇದು ತೃಪ್ತಿ ಕೊಡ್ತಿದೆ ಅಂತ ಹೇಳಿದಾಗ, ಹ್ಮ್. ಡೆಫಿನೆಟ್ಲಿ ಅದು ಆನಂದದ ಒಂದು ಕೇಂದ್ರ ನಮ್ಮಲ್ಲಿ ಏನಿದೆ ಅದು ಕೆಲಸ ಮಾಡ್ತಾ ಇರುತ್ತೆ. ಅದ್ರ ಜೊತೆ ನೀವೇನ್ ಬೇಡ ಅಂದ್ರೆ ಅವನ ಕೃಪೆ ಇರುತ್ತೆ, ಅದು ಎಳ್ಕೊಂಡು ಹೋಗ್ತಾನೆ ಇರುತ್ತೆ. ಸೊ ಇದು ಹೀಗೆ. ಈಗ ನೀವ್ ಹೇಳ್ತಾ ಇದ್ದಂಗೆ ಗುರು ಶಿಷ್ಯ ಪರಂಪರೆನೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಇವತ್ತು ಗುರು ಶಿಷ್ಯ ಪರಂಪರೆ ಎಲ್ಲೋ ಕಳೆದೋಗ್ತಿದೆ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಆನ್ಲೈನ್ ಕ್ಲಾಸ್ ಇದೆ, ಅಥವಾ ಯಾವುದೋ ಒಂದು LMS ಸಾಫ್ಟ್ವೇರ್ ಅಲ್ಲಿ ಕ್ಲಾಸ್ ಸಿಗುತ್ತೆ, ಅದನ್ನ ನೋಡ್ಕೊಂಡು ಕಲಿತಾರೆ. ಡೌಟ್ ಇದ್ರೆ ಮಾತ್ರ ಅಲ್ಲಿ ಒಂದು ಇದಾಗ್ತಾರೆ, ಒಂದು ಮೆಸೇಜ್ ಹಾಕಿದ ತಕ್ಷಣ ಅಲ್ಲಿ ಡೌಟ್ನ ಕ್ಲಿಯರ್ ಮಾಡುವಂತ ಕೆಲಸನೂ ಆಗ್ತಿದೆ. ಆದ್ರೆ ನಿಮ್ಮ ಗುರುಗಳು, ನೀವು ನೋಡೋದಂತೆ, ನಿಮ್ಗೆ ಕಲಿಸ್ಕೊಡ್ಬೇಕಾದ್ರೆ ಪಕ್ಕದಲ್ಲೇ ಕೂತ್ಕೊಳ್ತಿದ್ರು, ಈ ಸ್ವರ ಹೀಗೆ ಹೌದು. ಹೀಗೆ ಅಂತ ಹೇಳ್ತಿದ್ರು. ಓಹ್. ಆದ್ರೆ ಇವತ್ತು ಅದೇ ಗುರು ಶಿಷ್ಯ ಪರಂಪರೆ ಕಡಿಮೆ ಆಗ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸಂಗೀತಕ್ಕೆ
ಅಥವಾ ಕಲಿತಿರುವಂತ ಒಂದು ವಾದ್ಯಕ್ಕೆ ನ್ಯಾಯ ಒದಗಿಸ್ತಿಲ್ಲ ಅಂತ ಅನ್ನಿಸ್ತಿದೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಇಲ್ಲಿ ಕಾಲ ಕಾಲಕ್ಕೆ ತಕ್ಕ ಹಾಗೆ ಎಲ್ಲವೂ ಬದಲಾಗ್ತಾ ಹೋಗ್ತಿರುತ್ತೆ. ಹ್ಮ್. ಬದಲಾಗ್ತಾ ಹೋಗ್ತಿರುವಾಗ ಇಲ್ಲಿ ನಮ್ಮ ರಿಕ್ವೈರ್ಮೆಂಟ್ಸ್ಗಳು ನಾನು ಮುಂಚೆ ಹೇಳಿದಾಗೆ ಸುಖಕ್ಕಾಗಿ ಅಂತ ಇದ್ದಾಗ ನನಗೇನ್ ಬೇಕು ಎರಡು ಹಿಂಗೆ ನುಡಿಸ್ಬಿಟ್ಟು ಇದು ಮಾಡಿ ವಾ 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 ಮತ್ತೆ ಇಷ್ಟು ಮಿಲಿಯನ್ ವ್ಯೂಸ್ ಆಯ್ತು, ಹ್ಮ್. ಅಷ್ಟು ರೀಶೇರ್ಸ್ ಆಗಿದೆ. ಇವತ್ತಿನ ಬಯೋಡಾಟಾ ಅಂದ್ರೆ ಅದಿದೆ. ಅದೇ. ಎಷ್ಟು ವರ್ಷ ಸಾಧನೆ ಮಾಡಿದೀವಲ್ಲ, ಎಷ್ಟು ವ್ಯೂಸ್ ಆಗಿದೆ, ಹೌದು. ಎಷ್ಟು ರೀಶೇರ್ಸ್ ಆಗಿದೆ, ಹಿಂಗೆ ಇದ್ದಾಗ ಅದನ್ನು ಒಂದ್ ರೀತಿಯಿಂದ ಅವ್ರ ರಿಕ್ವೈರ್ಮೆಂಟ್ ಅಷ್ಟಿದ್ದಾಗ ಅದಕ್ಕೆ ಏನ್ ಬೇಕು ಅದನ್ನು ಇವತ್ತು ಸಿಗ್ತಾ ಇದೆ. ಹೌದು. ಇವತ್ತು ನಾವು ಸಚ್ ವಂಡರ್ಫುಲ್ ಏರಾಲ್ ಇದ್ದೇವೆ. ಹ್ಮ್. ಅದ್ಭುತವಾಗಿ ಎಲ್ಲವೂ ಅವೈಲಬಲ್ ಇದೆ. ಹ್ಮ್. ಅದನ್ನ ಆಯ್ಕೆ ಮಾಡುವ ಅರಿವು ನಮಗ್ ಬೇಕು, ಹ್ಮ್. ಆ ಪ್ರಜ್ಞೆ ಇರಬೇಕು. ಹ್ಮ್. ಸೊ ಮೊದಲನೇ ಹಂತ ಅವ್ರ ರಿಕ್ವೈರ್ಮೆಂಟ್ ಅಷ್ಟೇ ಇದ್ದಾಗ ಹ್ಮ್. ಅವ್ರಿಗೆ ಏನ್ ಬೇಕೋ ಅದು ಪ್ರತಿಯೊಂದು ಅಲ್ಲಿ ಲಭ್ಯ ಇದೆ. ಹ್ಮ್. ಎರಡನೇದು ನಾನು ಹೇಳಿದಾಗ ಆನಂದಕ್ಕಾಗಿ ಮಾಡೋದು. ಹೌದು. ಆನಂದಕ್ಕಾಗಿ ಮಾಡ್ಬೇಕು ಅಂದಾಗ ಈ ಹೇಗೆ ತಾವು ತಮ್ಮ ಒಂದು ರೂಟೀನ್ ಇದನ್ನ ಬಿಟ್ಟು ರಿಸ್ಕ್ ತಗೊಳ್ತಾ ಇದ್ದೀರಿ. ಯಾರು ಎಷ್ಟೋ ಜನಗಳು ತಮ್ಮ ಆ ರೂಟೀನ್ ಪೂರ್ವ ಸಿದ್ಧ ಮಾದರಿಯಿಂದ ಹೊರಗಡೆ ಬಂದು ಮಾಡ್ತಾ ಇದ್ದಾರೆ. ಹ್ಮ್. ಅದ್ರಲ್ಲಿ ಏನೇ ರಿಸ್ಕ್ಸ್ ಇರಲಿ, ತೊಂದರೆ ಇರಲಿ, ಅದನ್ನ ಅವರು ಸಂಪೂರ್ಣವಾಗಿ ಅದರೊಳಗಡೆ ಮುಳುಗಿ ಕೆಲಸ ಮಾಡ್ತಾ ಇದ್ದಾರೆ. ಹೌದು. ಅದು ಒಂದು ಹಂತ. ಅಲ್ಲಿ ಅವರ ಕಲಿಕೆಯೇ ಅವರ ಗುರು, ಹೌದು. ಆ ಅನುಭವಗಳೇ ಗುರು ಆಗತ್ತೆ ಅಲ್ಲಿ. ಹ್ಮ್. ಓ ಹಿಂಗ್ ಮಾಡಬಾರ್ದತಿ, ಹೀಗೆ ಮಾಡಿದೆ, ನಂಗೆ ಇಲ್ಲಿ ಲಾಸ್ ಆಯ್ತು, ಅಲ್ಲಿ ಹಂಗಾಯ್ತು ಅಂತ ಅದನ್ನ ಅನುಭವದಿಂದ ನಾವು ಕಲಿತಾ ಹೋಗ್ತೇವೆ. ಹ್ಮ್. ಮೂರನೇ ಹಂತ ತೃಪ್ತಿ ಅಂತ ಹೇಳದ್ನಲ್ಲ, ಅಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಏನಾಗುತ್ತೆ, ಗುರುಕುಲಗಳಲ್ಲಿ ಆ ಗುರುಕುಲದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಗುರುವಿನ ಕುಲ ಅದು. ಹ್ಮ್. ಗುರು ಅಂದ್ರೆ ಅಂಧಕಾರದಿಂದ ನಮ್ಮನ್ನ ಬೆಳಕಿಗೆ ಯಾರು ಕರ್ಕೊಂಡು ಹೋಗ್ತಾರೋ ಹ್ಮ್. ಅವರು ಗುರು. ಹ್ಮ್. ಈಗ ಅವಧೂತ ಗೀತೆಯಲ್ಲಿ ನೋಡಿದಾಗ ಅವರಿಗೆ 27 ಗುರುಗಳು ಹಾಗೆಲ್ಲ ಆದ್ರೆ ಪ್ರಕೃತಿಯಲ್ಲಿ ಬರೋ ಪ್ರತಿಯೊಂದು ಕಡೆಯಿಂದನೂ ಕಲಿತಾರೆ. ಅದೊಂದು ದಟ್ಸ್ ಡಿಫ್ರೆಂಟ್ ಇದು. ಇಲ್ಲಿ ಬಂದಾಗ ಗುರುಕುಲದಲ್ಲಿ ಏನಾಗುತ್ತೆ ಅಂದ್ರೆ ಅದೊಂದು ವಾತಾವರಣ ಇರುತ್ತೆ. ಹ್ಮ್. ಈ ನಾನು ಇದನ್ನ ಮನೆಯಲ್ಲೂ ಫೋನ್ ಶೂಟ್ ಮಾಡ್ಬೋದು, ಹೀಗೆ ಕೂತು ಹೌದು. ಹೀಗೆಲ್ಲ ಮಾಡ್ಬೋದು. ಹ್ಮ್. ಅದನ್ನು ಅಕ್ಸೆಪ್ಟಬಲ್ಲೇ. ಆದ್ರೆ ಇಲ್ಲಿ ನಾನು ಬಂದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಲೈಟು, ಹ್ಮ್. ಒಂದು ಒಂದು ಅದ್ಭುತವಾಗಿರೋ ಪಾಡ್ಕಾಸ್ಟ್ ಮೈಕ್ ಹ್ಮ್. ಇರ್ಬೋದು, ಹ್ಮ್. ನಮ್ಮ ಛಾಯಾಗ್ರಾಹಕರು ಇರ್ಬೋದು, ಹರಿ ಇರ್ಬೋದು, ನೀವಿದ್ದೀರಿ, ಮಣಿ, ಎಲ್ಲರೂ ಸೇರಿರ್ತೀವಿ. ಹ್ಮ್. ಇಲ್ಲೇನಾಯ್ತು, ಒಂದು ವಾತಾವರಣ. ಹೌದು. ಈ ಕ್ಷಣಕ್ಕೆ ಇದೊಂದು ನನ್ನ ಕುಲ. ಹ್ಮ್. ಹೀಗೆ ಬಂದಾಗ ಇದರ ಔಟ್ಪುಟ್ಟೇ ಬೇರೆ ಆಗುತ್ತೆ, ನನಗೆ ಸಿಗೋ ತೃಪ್ತಿ ಬೇರೆ. ಹೌದು. ಕಣ್ಣಿಗೂ ಸುಖ ಸಿಗುತ್ತೆ, ಹ್ಮ್. ಕಿವಿಗೂ ಆನಂದವಾಗಿರುತ್ತೆ, ಹ್ಮ್. ಆಗ ಮನಸ್ಸಿಗೆ ತೃಪ್ತಿಯನ್ನ ಕೊಡುತ್ತೆ. ಹ್ಮ್. ಸೊ ಗುರುವಿನ ಬಳಿ ಇದ್ದಾಗ ಗುರು ಅಲ್ಲಿ ಬರೇ ವಿದ್ಯೆನಷ್ಟೇ ಅಲ್ಲ, ತಮ್ಮ ಇರುವಿಕೆ, ಹೌದು. ಅವರ ಪ್ರೆಸೆನ್ಸೇ ಅಲ್ಲಿರುತ್ತೆ. ಹ್ಮ್. ಹ್ಮ್. ಆ ಪ್ರೆಸೆನ್ಸ್ ಅಲ್ಲಿದ್ದಾಗ ನಾವು ಗುರುವನ್ನ ಪರ್ಸನ್ ಆಗಿ ಕೂಡ ಅನುಭವಿಸ್ತೇವೆ, ಹ್ಮ್. ಗುರುವನ್ನ ಪರ್ಸನಾಲಿಟಿಯಾಗಿಯೂ ಅನುಭವಿಸ್ತೇವೆ, ಗುರುವನ್ನ ಪ್ರೆಸೆನ್ಸ್ ಆಗಿ ಕೂಡ ಅನ್ಭವಿಸ್ತೀವಿ. ಅನುಭವಿಸ್ತೇವೆ. ಆನ್ಲೈನ್ ಅಲ್ಲಿ ಗುರು ಯಾರೇ, ದಟ್ ಇಸ್ ಎ ವಂಡರ್ಫುಲ್. ಇವತ್ತಿನ ಟೆಕ್ನಾಲಜಿ ನಾವು ಬೋ ಡೌನ್ ಟು ದಟ್. ಹ್ಮ್. ಅಲ್ಲಿ ಏನಾಗುತ್ತೆ ಅಂದ್ರೆ ಬುದ್ಧಿ ಕೇಂದ್ರಕ್ಕೆ ಏನ್ ಬೇಕೋ ಅದು ಸಂಪೂರ್ಣವಾಗಿ ಮಟೀರಿಯಲ್ ಸಿಗ್ತಾ ಇದೆ. ಹ್ಮ್. ಆದ್ರೆ ಏನ್ ಕನ್ಸ್ಯೂಮ್ ಮಾಡಬೇಕು ಮಾಡಬಾರ್ದು ಅಂತ ಮುಂದಿನ ಹಂತಕ್ಕೆ ಹೇಳಲಿಕ್ಕೆ ಇಲ್ಲಿ ಆ ಗುರು ಇಲ್ಲ. ಇರೋದಿಲ್ಲ. ಇನ್ನು ಮೂರನೇ ಹಂತ, ಅವರನ್ನ ನೋಡಿ ಅವರ ಜೀವನವನ್ನು ನೋಡಿ ಕಲಿಯೋಣ ಅಂದ್ರೆ ಅಲ್ಲಿ ಕೂಡ ಯಾವುದೇ ರೀತಿಯ ಫೆಸಿಲಿಟಿ ಅಥವಾ ಇಲ್ಲದೆ ಇರೋದ್ರಿಂದ ನಾವು ಬರೀ ಇಲ್ಲಿ ನೋಡ್ತಾ ಇದ್ದೇವೆ, ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಾ ಇದ್ದೇವೆ. ಮುಂದಿನ ಹಂತಕ್ಕೆ ಅದು ಬೇಕು ಬೇಡ ಅನ್ನೋ ಅರಿವು ಪ್ರಜ್ಞೆ ಬೇಕು ಅಂದ್ರೆ ಗುರು, ಒಬ್ಬ ಜೀವಂತ ಗುರುವಿನ ಪಕ್ಕ ನಾವಿದ್ದಾಗ ಹ್ಮ್. ಅದರದ್ದು ಅನುಭವವೇ ಬೇರೆ. ಹೌದು. ನೋಡಿ ಕಲಿಯುವಂಥದ್ದೇ ತುಂಬಾ ದೊಡ್ಡ ಸ್ವಭಾವ ನಮ್ಮ ಪರಂಪರೆಯಲ್ಲಿ ನಾವು ನೋಡಿದ್ರೆ. ಆ ಕೇಳೋದಕ್ಕಿಂತ ನೋಡಿ, ನೋಡಪ್ಪ ನಾನು ಈ ತರ ಇರ್ಬೇಕು, ನಾನು ಈ ತರ ಮಾಡ್ಬೇಕು. ಈಗ ನಿಮ್ಗೂ ಕೂಡ ಅದೇ ತರ ಪ್ರೇರಣೆ ಆಗಿರುವಂಥದ್ದು. ಆ ತರ ಇರ್ಬೇಕಾದ್ರೆ ಇವತ್ತಿನ ವ್ಯವಸ್ಥೆ ನಾವು ನೋಡಿದಾಗ ಟೆಕ್ನಾಲಜಿಗೆ ಅಡಾಪ್ಟ್ ಆಗ್ತಾ ಇದೀವಿ ಅನ್ನೋದ್ರ ಜೊತೆಗೆ ನಾನು ತುಂಬಾ ನೋಡ್ತಾ ಇರ್ತೀನಿ ಆನ್ಲೈನ್ ಆ್ಯಡ್ಸ್ಗಳು. ನಿಮ್ಗೆ ಇದು ಬೇಕಾ, ನಾವು ಇಲ್ಲಿ ₹199 ಹಾಕ್ಬಿಟ್ಟು ನೋಡಿ, ಈ ತರ. ಇದರಿಂದ ಅದೇ ನೀವು ಹೇಳ್ದಂಗೆ ಮೊದಲನೇದಾಗಿ ಕಲಿಬೋದು ಅಷ್ಟೇ, ಅದ್ ಬಿಟ್ರೆ ಇನ್ನೇನು ಇಲ್ಲ. ನೋಡಿ ಕಲಿಯೋದು ಮತ್ತೆ ಈ ತರದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಏನಾಗುತ್ತೆ, ಈಗ ಇವತ್ತು ಸಂಪೂರ್ಣ ನಮ್ಮ ಜೀವನವನ್ನ ಒಂದು ಆಲ್ಗೋರಿದಮ್ ನಿರ್ಧಾರ ಮಾಡ್ತೀವಿ. ಹೌದು. ನನ್ನ Correct. ಬೇಕು ಬೇಡಗಳನ್ನ ಆಲ್ಗೋರಿದಮ್ ಡಿಸೈಡ್ ಮಾಡುತ್ತೆ. ಹ್ಮ್. ವಂಡರ್ಫುಲ್. ಇವತ್ತು ನಾವಿರೋ ಏರಾನೇ ಆಗಿದೆ. ಹ್ಮ್. ಈಗ ನಮಗೆ ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಒಬ್ಬ ಗುರು, ಜೀವಂತ ಗುರು ಇದ್ರೆ ಯಾವ ತರಹದ ಆಲ್ಗೋರಿದಮ್ಗೆ ನೀನ್ ಟ್ಯೂನ್ ಆಗ್ಬೇಕು ಅನ್ನೋದು ಹೌದು. ಹೇಳಲಿಕ್ಕಾದ್ರೂ ಒಬ್ರು ಬೇಕಲ್ಲ. ಹೌದು. ಈಗ ನಾನು ಫ್ಲೂಟ್ ನುಡಿಸ್ತಿದ್ದೆ ಮುಂಚೆ, ಆದ್ರೆ ಹರಿಜಿ ಅವ್ರ ಹತ್ರ ಹೋದಾಗ ಹ್ಮ್. ಅಲ್ಲಿ ನನ್ನ ಗುಣ ಏನು, ಹ್ಮ್. ನೀನು ಏನ್ ಬರ್ತೀಯ, ಹ್ಮ್. ನಮ್ಮ ಒಂದು ಹೇಗ್ ಬರುತ್ತೆ ರಾಗಗಳು, ಹ್ಮ್. ಅದರದೊಂದು ಸಿಸ್ಟಮೈಸ್ಡ್ ವೇ ಒಳಗೆ ಬಂದಾಗ ಹ್ಮ್. ಅದರಿಂದ ಬರುವ ಔಟ್ಪುಟ್ ಬೇರೆ, ಹೌದು. ಎಲ್ಲ ಒಂದು ಬ್ಯೂಟಿಫುಲ್ ಆಲ್ಗೋರಿದಮ್ ಆಗುತ್ತೆ. ಹ್ಮ್. 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 ಈಗ ಇಲ್ಲೇನಾಗುತ್ತೆ, ನೋಡಿದ್ ಯಾರ್ದೋ, ಹ್ಮ್. ನೋಡಿದವ್ರು ನಮ್ಮ ಹತ್ರ ಇಲ್ಲ. ಇಲ್ಲ. ನನಗೆ ಮುಂದೆ ಕೇಳಿರೋ ತೊಂದರೆ ಏನಾದ್ರು ಬಂತು ಅಂದ್ರೆ ಅದನ್ನ ಕೇಳೋ ಅಂದ್ರೆ ಆ ವ್ಯಕ್ತಿ ಎದುರಿಗೆ ಇಲ್ಲ.
ಇರಲ್ಲ. ಹ್ಮ್. ನೆಕ್ಸ್ಟ್ ವೆಬ್ಸೈಟೇ ಇರಲ್ಲ ಕೆಲವೊಂದ್ ಸರ್ತಿ. ಹೌದು. ಹೌದಾ? ಇನ್ನು ನೆಕ್ಸ್ಟ್ ಹೀಗಿದ್ದಾಗ ಏನಾಗುತ್ತೆ ಅಂದ್ರೆ ನಾವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಾ ಹೋಗ್ತಿದ್ದೀವಿ ಬಿಟ್ರೆ ಹ್ಮ್. ಅದು ಕಾರ್ಯರೂಪಕ್ಕೆ ಬರಲ್ಲ. ಹ್ಮ್. ಹೀಗಾಗಿ ಇವತ್ತು ಮೆಂಟಲ್ ಸ್ಟ್ರೆಸ್ ಅನ್ನೋದು ಓವರ್ಲೋಡ್ ಆಗ್ತಾ ಬರುತ್ತೆ. ಹ್ಮ್. 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 ಈಗ ನನಗೆ ತಲೆಯಲ್ಲಿ ಇರುತ್ತೆ ಈ ರಾಗ ಹಂಗ್ ನುಡಿಸ್ಬೇಕು, ಈಗ ನೋಡಿ ಹಿಂಗೇನೋ ತಲೆಯಲ್ಲಿ ಹೋಗ್ತಿದೆ, ಹ್ಮ್. ಅದು ಫಸ್ಟ್ ಬಾಯಲ್ಲೂ ಬರಬೇಕು. ಹೌದು. ಬಾಯಿಂದ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಹ್ಮ್. 3 ಕ್ರಿಯೆ ಆಗುತ್ತೆ ಅಲ್ಲಿ. ಹೌದು. ನೋಡದೆ ನೋಟದ ಸಂಸ್ಕಾರ, ಹೌದು. ನಂತರ ಅದನ್ನ ಕೇಳಿದೆ ಶ್ರವಣ ಸಂಸ್ಕಾರ, ಹ್ಮ್. ತದನಂತರ ಅದನ್ನ ನುಡಿಸಿದಾಗ ಹ್ಮ್. ನುಡಿಸ್ತಾ ಹೋದಂಗೆ ವಿ ಕಾಲ್ ಇಟ್ ಆಸ್ ಅ ಮಸಲ್ ಮೆಮೊರಿ ಅಂತೀವಿ. ಹೌದು. ನನ್ನ ಫಿಂಗರ್ಗಳಿಗೂ ಅದರದ್ದು ಮೆಮೊರಿ ಬರುತ್ತೆ. ಹ್ಮ್. ಹ್ಮ್. ಸ್ಮರಣ ಸಂಸ್ಕಾರ ಹೀಗೆಲ್ಲ ಆದಾಗ ಒಳಗಡೆ ಬಂದಾಗ ಆ ಕಲೆಯಿಂದ ಬರೋ ಆ ಸಂಸ್ಕಾರದ ಒಂದು ಮೌಲ್ಯವೇ ಬೇರೆ ಆಗುತ್ತೆ. ಹೌದು. ಅದಕ್ಕೆ ಅದನ್ನ ಸಂಸ್ಕಾರ, ಇಟ್ಸ್ ಅ ಪ್ರೋಗ್ರಾಮಿಂಗ್. ಹೌದು. ಇನ್ ಗುರುಕುಲ ಹ್ಮ್. ವಿ ಆರ್ ಪ್ರೋಗ್ರಾಮಿಂಗ್ ಅವರ್ ಸೆಲ್ಫ್ಸ್ ಇನ್ 3 ways: ಹ್ಮ್. ಫಿಸಿಕಲಿ, ಸೈಕಲಾಜಿಕಲಿ, ಎಮೋಷನಲಿ ಅಂಡ್ ಸ್ಪಿರಿಚುವಲಿ. ಹ್ಮ್. 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 ದಿಸ್ ಇಸ್ ದ ಬ್ಯೂಟಿ ಆಫ್ ಗುರುಕುಲ. ಹೌದು. ಈ ಆಲ್ಗೋರಿದಮ್ ಸೆಟ್ ಆದಾಗ ಅದರದ್ದು ನಿಜವಾಗ್ಲೂ ನಮ್ಮ ಲ್ಯಾಂಗ್ವೇಜ್ ಅದ್ರ ಮಜಾನೇ ಬೇರೆ. ಹೌದು. ಯಾವುದೇ ಒಬ್ಬ ವ್ಯಕ್ತಿ ಅದೇ ನೀವು ಹೇಳ್ದಂಗೆ ಆ, ಇರುವಂತ ನಮ್ಮ ಪದ್ಧತಿ ಪ್ರಕಾರ ನೋಡಿದ್ರೆ ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಸಂಸ್ಕಾರಯುತವಾಗಿ ಆಗ್ಬೇಕು ಅಂತ ಹೇಳಿದ್ರೆ ಇಷ್ಟು ಪ್ರೋಸೆಸ್ ಸಂಗೀತದಲ್ಲಿದೆ ಅಂತೇಳಿ ನೀವು ಹೌದು. ಹೇಳ್ತಾ ಇರೋವಂಥದ್ದು. ನೀವು ಹೀಗೆ ಶಾಸ್ತ್ರೋಕ್ತವಾಗಿ ಹೀಗೆ ಅಭ್ಯಾಸ ಮಾಡ್ಬಿಟ್ರು ಸಾಕು, ಹ್ಮ್. ಸ್ಟ್ರೆಸ್ ಆಂಗ್ಸೈಟಿ ಅನ್ನೋ ಪ್ರಶ್ನೆನೇ ಬರಲ್ಲ. ಹೌದು. ಈ ಸ್ಟ್ರೆಸ್ ಆಂಗ್ಸೈಟಿ ಎಲ್ಲ ಇತ್ತೀಚಿನ ಪದಗಳಿವು, ಪದಗಳು, ನಾವು ಹೌದು. ಕೇಳೇ ಇಲ್ಲ ಇದನ್ನ. ಅದು ಯಾಕೆ ಬಂದಿದೆ ಅಂದ್ರೆ ನಾನು ಇನ್ನೊಬ್ರಂಗ್ ಆಗ್ಬೇಕು, ಹೌದು. ನಾನು ಅಲ್ಲೆಲ್ಲೋ ಹೋಗ್ಬೇಕು, ಹ್ಮ್. ಇದು ಇಲ್ಲಿಲ್ಲ, ಇಲ್ಲಿ ಒಂದೇ, ನಾನಿನ್ನು ಎಷ್ಟು ಆಳಕ್ಕೆ ಹೋಗ್ಲಿ, ನನ್ನ ಸಂಗೀತದ ಹೌದು. ಆಳಕ್ಕೆ ಹೋಗ್ಲಿ ಅನ್ನೋದು ನಮ್ಮ ಹಳೆಯ ಗುರುಕುಲದ ಪದ್ಧತಿ. ನಮ್ಮ ಇದ್ರ ಆಲ್ಗೋರಿದಮ್ ಹಂಗ್ ಸೆಟ್ ಆಗಿತ್ತು ಅವಾಗ. ಈ ಸಂಗೀತ ಸಮಾಜದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್? ಬಹಳ ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದಿರಿ ಮಣಿ. ಯಾವುದೇ ಸಮಾಜದಲ್ಲಿ ಕಾಣುವ ಮತ್ತು ಕಾಣದೇ ಇರುವ, ಹ್ಮ್. ಕೇಳುವ ಮತ್ತು ಕೇಳದೇ ಇರುವ ಹ್ಮ್. ಪ್ರಪಂಚದಲ್ಲಿ ಕಲಾವಿದ ಇರ್ತಾನೆ. ಹ್ಮ್. 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 ಒಬ್ಬ ನಟ ಯಾವುದು ಸಾಮಾನ್ಯ ಸಮಾಜದಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನರಿಗೆ, ನಾವೆಲ್ಲರೂ ಸಾಮಾನ್ಯರೇ, ಹ್ಮ್. ಕಲಾವಿದ ನಾವೇನ್, ವಿ ಆರ್ ನಾಟ್ ಸ್ಪೆಷಲ್, ಹ್ಮ್. ಹ್ಮ್. ಆರ್ಟಿಸ್ಟ್ ಆರ್ ನಾಟ್ ಸ್ಪೆಷಲ್. ಹ್ಮ್. ಅಲ್ಲಿ ಏನಪ್ಪಾ ಅಂದ್ರೆ ಆ ಭಗವಂತನ ಕೃಪೆ ಏನಿದೆ, ಪ್ರಕೃತಿ ದತ್ತವಾಗಿ ಏನ್ ಬಂದಿದೆ ಅಂದ್ರೆ, ಯಾವುದನ್ನ ನಿಮಗೆ ವಿಜುವಲಿ ಕೆಲವು ನೋಡ್ಲಿಕ್ಕೆ ಆಗಲ್ವೋ ಅದನ್ನ ನಮ್ಮ ನಿರ್ದೇಶಕರು ಮತ್ತೆ ನಟರು ಅದನ್ನ ನೋಡುವ ಹಾಗೆ ಅವರು ನಮಗೆ ಕಲ್ಪನೆಯನ್ನ ಪರದೆ ಮೇಲೆ ತರ್ತಾರೆ. ಹ್ಮ್. ಹ್ಮ್. ಯಾವುದನ್ನ ಹೀಗೆ ಕೇಳ್ಬೋದು ಅಂತ ಇಮ್ಯಾಜಿನ್ ಮಾಡಿರ್ತೀರೋ ಅದನ್ನೊಬ್ಬ ಸಂಗೀತ ಸಂಯೋಜಕ ಮತ್ತು ಕಲಾವಿದರು ಅದನ್ನ ಕೇಳುವ ಹಾಗೆ ಮಾಡ್ತಾರೆ. ಸೊ ಅಂದ್ರೆ ಕಲಾವಿದರು, ಕಲೆ ಅಂತ ಏನಿದೆ ಸಮಾಜದಲ್ಲಿ, ಕಲೆ ಹ್ಮ್. ದೃಶ್ಯ ಮತ್ತು ಅದೃಶ್ಯ, ಗೋಚರ ಅಗೋಚರ ಪ್ರಪಂಚದ ನಡುವೆ ನಾವೆಲ್ಲ ಇದ್ದೇವೆ. ಹ್ಮ್. 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 ಬಹಳ ಸೆನ್ಸಿಬಲ್ ಕ್ಷೇತ್ರ ಇದು. ಹ್ಮ್. ಯಾಕೆಂದ್ರೆ ಇದು ಕಲಾವಿದರು ನಿಜವಾಗ್ಲೂ ಮನಸ್ಸು ಮಾಡಿದ್ರೆ ಹ್ಮ್. ಒಂದು ಸಮಾಜವನ್ನ ಯಾವ ರೀತಿ ಬೇಕಾದ್ರೂ ಅದನ್ನ ಆಂತರಿಕವಾಗೂ ಕೂಡ ಅದನ್ನು ಉದ್ಧಾರ ಮಾಡುವ ಅಥವಾ ಅರಿವನ್ನು ತುಂಬುವ ಕೆಲಸವನ್ನು ಕೂಡ ನಾವು ಮಾಡಬಹುದಿಲ್ಲಿ. ಈ ಯಾವ್ದಾದ್ರು ಒಂದು ಟ್ಯೂನ್ ಬಂದಾಗ ಅದು ನಾವೆಲ್ಲೋ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಅಥವಾ ಏನ್ ಹೆಡ್ಫೋನ್ ಹಾಕೊಳ್ದಿದ್ರು ಆ ಟ್ಯೂನ್ ಬರ್ತಾ ಇರುತ್ತೆ ಅಂದ್ರೆ ಅದು ಸಂಗೀತಗಾರನಿರುವಂತ ಒಂದು ಎಕ್ಸಾಕ್ಟ್ಲಿ ಶಕ್ತಿ ಅಂತ ಅನ್ಸುತ್ತೆ. ಅಲ್ಲಿ ತಾವ್ ಹೇಳ್ದಾಗೆ ಹ್ಮ್. ಆಹತನಾದ ಅಂದ್ರೆ ಹ್ಮ್. ಕಣ್ಣಿಗೆ ಕಾಣುವ ಘರ್ಷಣೆಯಿಂದ ಉತ್ಪತ್ತಿ ಆಗಿರುವ ನಾದ. ಹ್ಮ್. ಅನಾಹತನಾದ ನಮ್ಮ ಒಳಗಡೆನೆ ಇದೆ. ಹ್ಮ್. ಈ ನೀವು ಹೆಡ್ಫೋನ್ಸ್ ತೆಗೆದ್ರು ಕೂಡ ಹ್ಮ್. ಅಲ್ಲಿ ಕಲಾವಿದ ಇಲ್ಲ, ಹೌದು. ಆದ್ರೂ ಕೂಡ ನಿಮ್ ಒಳಗಡೆ ಅದು ಹ್ಮ್. ಇಟ್ಸ್ ರೀಪ್ಲೇಯಿಂಗ್. ಹ್ಮ್. ನೀವು ಅದ್ರಲ್ಲಿ ಅಂತಿರ್ತೀರಿ. ಹೌದು. ಅಂಡ್ ಯಾರನ್ನೇ ತಗೊಂಡ್ರು ಕೂಡ ಒಬ್ರೇ ಇದ್ದಾಗ ಹ್ಮ್. ಅತಿ ಸಂತೋಷ ಆದಾಗ ಕೂಡ ಅವರು ಅಂತಾನೆ ಹೋಗ್ತಿರ್ತಾನೆ. ಏನು ಹೌದು. ಅಡಿಗೆ ಮಾಡುವಾಗ ಎಲ್ಲ ತಾರಾರ ಅನ್ಕೊಂತಾನೆ ಇರ್ತಾನೆ. ಹ್ಮ್. ಬಹಳ ಬೇಸರ ಆದಾಗ ಕೂಡ ಒಂದು ಸಂಗೀತ ಅಥವಾ ಯಾವುದೋ ಒಂದು ಕಲೆಯ ಸಹಕಾರವು ಅವನಿಗೆ ಬೇಕು ಅಂತ ಅನಿಸ್ತಿರುತ್ತೆ. ಹ್ಮ್. ಹ್ಮ್. ಅದರಿಂದ ಕಲೆ ಏನಪ್ಪಾ ಅಂದ್ರೆ ಭಾವ ಶರೀರದ ಹ್ಮ್. ಒಂದು ವಿರೇಚನೆ. ಅದು ಹ್ಮ್. ಇಟ್ಸ್ ಎ ಎಮೋಷನಲ್ ಕೆಥಾರ್ಸಿಸ್. ಹ್ಮ್. 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 ಈಗ ನಮ್ಮಲ್ಲಿ ಎಷ್ಟೋ ಭಾವನೆಗಳು ಬರುತ್ತೆ. ಹೌದು. ಆ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಹ್ಮ್. ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕಲೆಯ ಪ್ರಾಕಾರವನ್ನು ನಾವು ಕೊಟ್ರೆ ಹ್ಮ್. ಆ ಕಲೆಯ ಮುಖಾಂತರ ತನ್ನಲ್ಲಿರುವ ಭಾವನೆಗಳನ್ನ ವ್ಯಕ್ತಿ ಹೊರಗಡೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹ್ಮ್. ಅದಕ್ಕೊಂದು ಮೀಡಿಯಾ ಅದು. ಹೌದು. ಈಗ ನಾನು ಮಾತಾಡ್ತಾ ಇದ್ದೇವೆ ಇಬ್ರು, ಹ್ಮ್. ಇದು ಜನರ ತನಕ ಮುಟ್ಬೇಕಂದ್ರೆ ಇದೊಂದು ಮಾಧ್ಯಮ. ಹೌದು. ಇಲ್ಲಿಂದ ಇದು ಮಿಕ್ಸರ್ಗೆ ಹೋಗುತ್ತೆ, ಹ್ಮ್. ಮಿಕ್ಸರ್ ಇಂದ ಕ್ಯಾಮ್ರಾಗ್ ಬಂದು ಹ್ಮ್. ಹೀಗೊಂದು ಮಾಧ್ಯಮ. ಹೌದು. ಅದು ಅಲ್ಲಿಂದ ಅದು ವಿರೇಚನೆ, ಅದು ಅದರ ಥ್ರೂ ಹೋದಾಗ ಹ್ಮ್. ಅದರ ಔಟ್ಪುಟ್ ಏನಂದ್ರೆ ಎಷ್ಟು ಚೆನ್ನಾಗಿ ಮಾತಾಡಿದ್ರೆ ಎಷ್ಟೋ ಜನಕ್ಕೆ ಅದು ತಲುಪ್ತು. ಹೌದು. ಹಾಗೆ ನಮ್ಮಲ್ಲಿ ಏನೇ ಒಂದು ಸ್ಟ್ರೆಸ್ ಇದ್ದಾಗ ಹ್ಮ್. ನಾವಿವತ್ತೇನ್ ಮಾಡ್ತಿದ್ದೇವೆ, ಆಗಿರೋ ಸ್ಟ್ರೆಸ್ನ ಒಳಗಡೆ ಭಾವನಾತ್ಮಕವಾಗಿದೆ. ಹ್ಮ್. 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 ಭಾವನಾತ್ಮಕವಾಗಿರೋದ್ರಿಂದ ಅದನ್ನು ಹೊರಗೆ ಹಾಕಲಿಕ್ಕೆ ನಮ್ಮಲ್ಲಿ ನಮ್ಮದೇ ಆಗಿರತಕ್ಕಂಥ ಕಲೆ ಪ್ರಾಕಾರಗಳಿದೆ. ಹ್ಮ್. ಹ್ಮ್.
ಈಗ ನೀವು ಸಿಂಪಲ್ ಹೇಳ್ಬೇಕಂದ್ರೆ ಬಾತ್ರೂಮ್ ಅಲ್ಲಿ ಒಬ್ಬರೇ ಇದ್ದಾಗ ಹೌದು. ಕನ್ನಡಿ ಇರುತ್ತೆ. ಹ. ಕನ್ನಡಿ ನೋಡ್ತಾ ನಾವೆಲ್ಲರೂ ಹಿಂಗ್ ಹಿಂಗ್ ಹಿಂಗೆಲ್ಲ ಆಕ್ಟಿಂಗ್ ಹೌದು, ಮಾಡ್ತಾನೆ ಹೌದು. ಇರ್ತೇವೆ. ಅದು ಎಲ್ಲೇ ಅವ್ರು ಕನ್ನಡಿ ಕಾಣಿಸಿದ್ರು ಸಾಕು ಒಂದ್ಸತಿ ಎಕ್ಸಾಕ್ಟ್ಲಿ. ತಲೆ ಹಿಂಗ್ ಅನ್ನೋದು. ತಲೆ ಹೆಂಗಂತೀವಿ, ಸ್ವಲ್ಪ ಹಿಂಗಂತ ನಮಗ್ ಗೊತ್ತೇ ಇಲ್ಲ ನಮ್ಮಲ್ಲಿ ಒಬ್ಬ ಕಲಾಕಾರ ಇದ್ದಾನೆ, ಒಬ್ಬ ಹ್ಮ್. ಕಲಾವಿದ ಅಡಗಿದ್ದಾನೆ. ಹ್ಮ್. ಆದ್ರೆ ನಾವು ಅದನ್ನ ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡದೇನೆ ಹ್ಮ್. ಇನ್ ದ ನೇಮ್ ಆಫ್ ಡಿಸಿಪ್ಲಿನ್ ಅವ್ರಿಲ್ಲ ಹಿಂಗಿರಬಾರ್ದು ಅಂತ ಹೌದು. ಹೇಳಿ ನಾವು ಫೋರ್ಸ್ಬಲಿ ಅದನ್ನ ಒತ್ತಿ 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 ನಮ್ಮಲ್ಲಿರುವ ಭಾವಕೋಶಗಳನ್ನ ಸಾಯಿಸ್ತಾ ಬರ್ತೇವೆ. ಹೌದು. ಆದ್ರಿಂದ ಪ್ರತಿಯೊಬ್ಬರು ಒಂದಲ್ಲ ಒಂದು ಕಲೆಗೆ ಹ್ಮ್. ಅವ್ರೇನಾದ್ರು ತೊಡಗಿಸ್ಕೊಂಡಾಗ, ಹ್ಮ್. ಈಗ ನಿಮ್ಮ ಆ, ಈ ಕ್ಯಾಮ್ರಾದ್ ಇರ್ಬೋದು ಹ್ಮ್. ಅಥವಾ ಎನಿ ಸ್ಟುಡಿಯೋ, ಎವ್ರಿಥಿಂಗ್ ಈಸ್, ಇದೆಲ್ಲವೂ ಕೂಡ ನನ್ನಲ್ಲಿರುವ ಭಾವನೆಗಳನ್ನು ಹೊರಗೆ ಹಾಕ್ಲಿಕ್ಕಿರುವ ಒಂದು ಅದ್ಭುತವಾದ ಮಾಧ್ಯಮ. ಮಾಧ್ಯಮ. ಈ ಒಂದು ಸಣ್ಣ ಇದು ಬರುವಂಥದ್ದು, ಈ ನವರಸಗಳು ಸಂಗೀತದಲ್ಲಿ ಇದೆಯಾ ಅಂತ, ಅಥವಾ ಬಾನ್ಸುರಿಯಲ್ಲಿ ಇದೆಯಾ ಅಂತ ಹೌದು, ಎಲ್ಲದರಲ್ಲೂ ಇದೆ. ಅದು ನುಡಿಸಿ ತೋರಿಸ್ಬೋದ ನಾವು? ಸಾಮಾನ್ಯ ಒಂದು ಈಗ ಒತ್ತಡ ಅಂತ ನಾವು ನವರಸದಲ್ಲಿ ಒಂದು ದುಃಖ ಬರುತ್ತೆ, ಎಕ್ಸಾಂಪಲ್ ಖುಷಿ ಆದಾಗ, ಇದನ್ನ ನಾವು ಬಾನ್ಸುರಿಯಲ್ಲಿ ಕೇಳ್ಬೋದಾ? ನವರಸಗಳನ್ನು ನಾವು ವ್ಯಕ್ತಪಡಿಸ್ಬೇಕಾದಾಗ, ಈಗ ಸದ್ಯಕ್ಕೆ ನನ್ನ ಹತ್ರ ಫ್ಲೂಟ್ ಇದೆ, ಈ ಹ್ಮ್. ಬಾನ್ಸುರಿ ಇದೆ. ಹ್ಮ್. ಈ ಕೊಳಲಿಂದ ನುಡಿಸ್ತಾ ಹೋದಾಗ ಒಂದೇ ವಾದ್ಯ ಇದ್ದಾಗ ಬರುವ ಮೂಡ್ ಬೇರೆ, ಹ್ಮ್. ಈ ವಾದ್ಯ ಜೊತೆ ಬೇರೆ ಬೇರೆ ಹ್ಮ್. ಆರ್ಕೆಸ್ಟ್ರಾ ಹ್ಮ್. ಸೇರಿದಾಗ ಬರುವ ಭಾವ ಬೇರೆ. ಈಗ ಉದಾಹರಣೆಗೆ ಇದು ಈ ಕೇಳಿದಾಗ ನಿಮಗೊಂಥರ ಭಾವನೆ ಬರುತ್ತೆ. ಹೃದಯಕ್ಕೆ ಹತ್ರ ಆಗುವಂತ ಒಂದು ಹೌದಾ? ಈಗ ಅದೇ ಇದೊಂದು ಸ್ವಲ್ಪ ಫಾಸ್ಟ್ ಪೇಸ್ ಮಾಡಿದಾಗ ನಿಮ್ಗೆ ಹಾಗೆ ಬೇರೆ ತರದ ಭಾವನೆಯನ್ನ ಕೊಡ್ತು. ಈಗ ಅದನ್ನೇ ಈಗ ಇದು ಒಂಥರ ಭಾವನೆನ ಕೊಡುತ್ತೆ. ಹ್ಮ್. ಸಂಪೂರ್ಣ ಬೆಳಗಿನ ವಾತಾವರಣ ಇದೆ, ಹೌದು. ಇನ್ನು ಸ್ಲೋಲಿ ಸೂರ್ಯ ಇನ್ನೂ ಬಂದಿಲ್ಲ, ಹ್ಮ್. ಬರುವ ಹಂತದಲ್ಲಿದ್ದಾಗ ಯಾರೇ ಕೂಡ ಸೂರ್ಯ ಉದಯ ಆಗುವಂತ ಈ ಬೀಚ್ ಹತ್ರ ಹೋಗಿ ನೋಡಿದಾಗ ಏನೋ ಒಂದು ಮ್ಯೂಸಿಕ್ ಬೇಕು ಅಂತ ಅನ್ನಿಸ್ತಿರುತ್ತೆ. ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಹತ್ರ. ಅಲ್ಲಿ ಇದ್ದಾಗ ಅದಕ್ಕೆ ಸೂಟ್ ಆಗೋ ಮಾರ್ನಿಂಗ್ ರಾಗಾಸ್ ಅಂತ ತಗೊಂಡಾಗ ಹ್ಮ್.
ಸ್ಲೋಲಿ ಸೂರ್ಯ ಸ್ಲೋಲಿ ರೈಸ್ ಆಗ್ತಿರ್ತಾನೆ, ಓಪನ್ ಆಗ್ತಿರ್ತಾನೆ ಅವಾಗ. So ಹೀಗೆ ಬೇರೆ ಬೇರೆ ತರಹದ ರಾಗಗಳನ್ನ, ಬೇರೆ ಬೇರೆ ತರಹದ ಸ್ವರದ ಕಾಂಪೋಸಿಷನ್ಸ್ ಮಾಡಿದಾಗ ಅದು ಬೇರೆ ತರಹದ ಭಾವನೆಗಳನ್ನ ಕೊಡ್ತಾ ಹೋಗುತ್ತೆ. ಈಗ ಈ ಬಾನ್ಸುರಿಲಿ ಕೇಳಿದಾಗ ಒಂದು ಥರದ ಫೀಲ್ ನಿಮಗೆ ಕೊಟ್ರೆ, ಈಗ ಇದು ಬಂದಾಗ ಸಂಪೂರ್ಣ ಒಂದು ಗುಡ್ಡಗಾಡು ಪ್ರದೇಶಕ್ಕೆ ಹೋದಾಗ ಹ್ಮ್. ಬಾನ್ಸುರಿಯು ಹಾಡು ಹೇಳುತ್ತೆ. ಸ್ವರಗಳು ಬಂದು, ಸ್ವರದಿಂದ ಒಂದು ರಾಗ, ರಾಗದಿಂದ ಹಾಗೆ ಒಂದು ಹಾಡು ಹೀಗೆ ಬೆಳೀತಾ ಬೆಳೀತಾ ಹೋಗುತ್ತೆ.